ಹೇಳಿದೆ ಬಾ ಕಾಜು ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಬರೋದು ನೋಡಿ ಎಂತ ಬಸಳೆದು ಗಿಡ ಆಗಿದೆ ಅಂತ ಸೀಡಿಂದ. ಇದು ನಾನು ಇಲ್ಲಿ ಲಾಸ್ಟ್ ಟೈಮ್ ಬಸಳೆ ಇದು ಸೀಡ್ ಹಾಕಿದ್ನ ಹೀಗೆ ಬಂದಿದ್ದೆ. ಹಾಗೆ ನಮ್ಮ ತೋಟ ದಾಟಿ ಮುಂದೆ ಬಂದರೆ ಮಾವಿನ ಮರ ಉಂಟು, ಅಲ್ಲಿ ಕಾಡು ಮಾವಿನಕಾಯಿ ಸಿಕ್ಕಿತ್ತು. ಬಂದಿದ್ದೆವು ಸ್ಪ್ರಿಂಕ್ಲರ್ ಚೇಂಜ್ ಮಾಡಲಿಕ್ಕೆ. ಇಲ್ಲಿ ಒಂದು ಗೊಂಚಲು ನೋಡಿ, ಇಲ್ಲಿದ್ದಾರೆ ನನ್ನ ಪತಿದೇವರು. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲಕ್ಕೆ ನುತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಹೇಳಿದೆ ಬಾ ಕಾಜು ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಬರೋದು ನೋಡಿ ಎಂತ ಕ್ಯೂಟ್ ಅಲ್ಲ. ಅವ ಅಲ್ಲಿದ್ದ ಟಿಂಕಿ ಹತ್ರ ಇದ್ದ, ಅಲ್ಲಿಂದ ನಡ್ಕೊಂಡು ಬಂದ. ಕಾಜು ವ್ಲಾಗ್ ಸ್ಟಾರ್ಟ್ ಮಾಡುವ. ಹಾಂ, ಗುಡ್ ಮಾರ್ನಿಂಗ್ ಹೇಳು ಕಾಜು. ಗುಡ್ ಮಾರ್ನಿಂಗ್. ಗುಂಜು ಗುಂಜು. ಮಾರ್ಚ್ 31ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ. ಯೂಟ್ಯೂಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಾರ್ಚ್ 31ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಾನು ಮತ್ತು ಗಣೇಶರ ಊರು ಬ್ರಹ್ಮಕಲಶೋತ್ಸವಕ್ಕೆ ಹೋಗಿದ್ವಿ. ನಮಗೆ ಇನ್ನೂ ಹೋಗಲಿಕ್ಕೆ ಟೈಮ್ ಸಿಗೋದಿಲ್ಲ. ಮತ್ತು ಇವತ್ತು ಇವರಿಗೆ ರಜೆ ಉಂಟು, ನಾಳೆದು ರಜೆ ಇವತ್ತೇ ಕೊಟ್ಟಿದ್ದಾರೆ. ಹಾಗಾಗಿ ನಿನ್ನೆ ಅಲ್ಲಿ ಹೋಗಿ ಬಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು. ಅಂದರೆ ನಮಗೆ ಇಲ್ಲಿಂದ ಒಂದು ಸುಮಾರು ದೂರ ಉಂಟು. ಇಲ್ಲಿಂದ ಹೋಗಲಿಕ್ಕೆ ಬೈಕಲ್ಲಿ ಹೋಗಲಿಕ್ಕೆ 3/4 ಗಂಟೆ ಬೇಕು, ಆಚೆಯಿಂದ ಬರಲಿಕ್ಕೆ ಸಹ 3/4 ಗಂಟೆ. ಹಾಗೆ ದೇವಸ್ಥಾನ ಎಲ್ಲ ನೋಡಿ, ದೇವಸ್ಥಾನದ ಊಟ ಎಲ್ಲ ಮಾಡಿ ಮತ್ತೊಂದು ಸ್ವಲ್ಪ ಹೊತ್ತು ಕೆಲವ್ರದ್ದು ಭಾಷಣ ಆಗ್ತಿತ್ತು. ನಾವು ಮನೋರಂಜನಾ ಕಾರ್ಯಕ್ರಮ ಏನಾದರೂ ಇರ್ಬೋದು ಅಂದ್ಕೊಂಡ್ವಿ. ಅದು ಭಾಷಣವೇ ಮುಗಿತಿಲ್ಲ ಅಂತೇಳಿ ಮತ್ತು ನಾನು ಮತ್ತು ಇವರು ಹೊರಟು ಬಂದ್ವಿ. ಇಲ್ಲಿಗೆ ತಲುಪುವಾಗ 10:30 ಆಗಿದೆ ಮನೆಗೆ ತಲುಪುವಾಗ. ಹಾಗೆ ನಾವು ಸಡನ್ ಪ್ಲ್ಯಾನ್ ಮಾಡಿದ್ದು, ಅಂದರೆ ನಮಗೆ ಹೋಗಲಿಕ್ಕೆ ಅಂತ ಇತ್ತು, ಬೇಗ ಹೋಗಿ ಬರುವ ಅಂತ ಹೇಳಿ ಸಡನ್ ಪ್ಲ್ಯಾನ್ ಆಗಿ ಸಂಜೆ ಸ್ನಾನ ಮಾಡಿ ಸೀದಾ ಹೊರಟದ್ದು ನಾವು. ಹಾಗೆ ಇಲ್ಲ ಅಂಥೇಳಿ ನಾನು ಹೇಳ್ತಿದ್ದೆ, ನಾನು ಬರ್ತಿದ್ದೇನೆ, ನಾವು ಬರಲಿಕ್ಕೆ ಉಂಟು ಅಂತ ಯೋಚನೆ ಮಾಡ್ತಿದ್ದೆವು. ಸಡನ್ ಪ್ಲ್ಯಾನ್ ಅದು. ಹಾಗೆ ಊರದು ನಾನು ಊರಿಗೆ ಹೋಗ್ತೇವೆನಲ್ಲ, ಗಣಿಯೊಟ್ಟಿಗೆ ಊರಿಗೆ ಹೋಗಬೇಕಾದ್ರೆ ಅದೇ ದಾರಿಯಿಂದಾಗಿ ಹೋಗೋದು. ಮೊನ್ನೆ ಬರುವಾಗಲೇ ಸುಮಾರು ಜನ ಎಲ್ಲ ನೋಡಿ ಹೋಗಬೇಕು ಅಂತ ಅನಿಸ್ತಿತ್ತು. ಹಾಗೆ ನಿನ್ನೆ ಹೋಗಿ ದೇವಸ್ಥಾನ ಎಲ್ಲ ನೋಡಿ ಬಂದದ್ದು. ತುಂಬ ಚೆಂದ ಉಂಟು, ನೀವು ಕೂಡ ವಿಸಿಟ್ ಮಾಡಿ. ಇನ್ನು ಕೂಡ 2 ತಾರೀಕಿಗೆ ತನಕ ಅಲ್ಲಿ ಪ್ರೋಗ್ರಾಮ್ ಉಂಟು. ಮತ್ತು ದೇವಸ್ಥಾನ ಅಂತೂ ಎಷ್ಟು ಚೆಂದ ಉಂಟು ಗೊತ್ತುಂಟು. ಆ ಹೂವೆಲ್ಲ ಒರಿಜಿನಲ್ ಹೂ ಇಟ್ಟಿದ್ದಾರೆ. ನಿನ್ನೆ ನೋಡುವಾಗಲೇ ಎಷ್ಟು ಖುಷಿ ಆಯಿತು, ನನಗೆ ತುಂಬ ಖುಷಿ ಅಂತ ಅನಿಸಿತ್ತು ದೇವಸ್ಥಾನಕ್ಕೆ ಹೋಗಿ. ನಾನು ಫಸ್ಟ್ ಟೈಮ್ ಹೋದ್ದು ಅಲ್ಲಿ ಆ ದೇವಸ್ಥಾನಕ್ಕೆ. ಹಾಗೆ ಕೆಲವರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಸುಮಾರು ಜನ ಮಾತಾಡಿಸಿದ್ರು ನನ್ನನ್ನು. ತುಂಬ ಖುಷಿ ಅಂತ ಅನಿಸಿತು. ಹಾಗೆ ಮತ್ತು ನನಗೆ ಅದು ಜಾಗ ಅದೆಲ್ಲ ನಾನು ಮೆನ್ಷನ್ ಮಾಡಲಿಲ್ಲ, ಯಾಕಂದರೆ ಕೆಲವರಿಗೆಲ್ಲ ಗೊತ್ತುಂಟು, ನಾನು ನೋಡೋರಿಗೆಲ್ಲರೂ ಸಹ ಶರವರಿಗೆ ಬನ್ನಿ ಅಂತ ಸುಮಾರು ಜನ ಕಮೆಂಟಲ್ಲಿ ಕೂಡ ಹೇಳಿದ್ರಿ. ಹಾಗಾಗಿ ನಾನು ಹೇಳಲಿಲ್ಲ. ನಮಗೆ ಆದರೆ ನಾವು ಅಲಂಕಾರ ಆಗಿ ಶರವರಿಗೆ ಹೋಗಲಿಕ್ಕೆ ಸುಲಭ ಆಗ್ತದೆ. ಕೆಲವರು ಪುತ್ತೂರಿಂದಾಗಿ, ಅಲ್ಲಿ ಸವಣೂರಿಂದಾಗಿ ಕೆಲವರು ಬರ್ತಾರೆ, ಕುದ್ಮಾರಿಂದಾಗಿ ಕೂಡ ಬರ್ತಾರೆ. ಹಾಗೆ ಅಲ್ಲಿ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು, ನನಗೆ ಮಾತಾಡಿಸಿದ್ರಿ, ಖುಷಿ ಆಯಿತು. ಹಾಗೆ ನಂದು ವ್ಲಾಗ್ ಆಗುವ ತನಕ ಕಾಯ್ತಾ ಇದ್ದ. ನಿನ್ನೆ ಇವನನ್ನು ಯಾಕೆ ವ್ಲಾಗಲ್ಲಿ ತಗೊಳ್ಳಿಲ್ಲ ಅಂದರೆ, ಇವ ದಿವಸ ಇಡೀ ಮಲಗಿದ್ದ. ನಾನು ಹುಲ್ಲಿಗೆ ಬರ್ತೀಯ ಅಂತ ಕೇಳಿದ, ಅಣ್ಣ ಮಾತ್ರ ಬಂದಿದ್ದ, ಇವ ಬರಲಿಲ್ಲ. ಮತ್ತು ಇವನನ್ನು ಬಲವಂತವಾಗಿ ಎತ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಬಿಟ್ಟಿದ್ದೆ. ಅವನ ಮನೆಯಲ್ಲೇ ಇಲ್ಲಿ ಆಟಾಡ್ತಾ ಇದ್ದ. ಕಜ್ಜು, ನಿನ್ನನ್ನು ತುಂಬ ಜನ ಮಿಸ್ ಮಾಡ್ತಾರೆ ಕಜ್ಜು, ನೀನು ವ್ಲಾಗಲ್ಲಿ ಬರಲಿಲ್ಲಾದರೆ. ಇದು ನೋಡಿ, ಬೆಳಿಗ್ಗೆನೇ ಒಂದು ಜನ್ರೇಟರ್ ಸ್ಟಾರ್ಟ್. ಸಂಜೆ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತಿದ್ದೇನೆ ನಾನು. ಹುಲ್ಲೆಲ್ಲ ತೆಗೆದು, ಮೊನ್ನೆ ಇಲ್ಲಿ ಸುಮಾರು ತುಳಸಿ ಗಿಡ ಇತ್ತಾಯ್ತು, ನಾನೆಲ್ಲ ಬೇರೆ ಕಡೆ ನೆಟ್ಟಿದ್ದೇನೆ ನಾನು ತಗೊಂಡೋಗಿ. ಸ್ಪ್ರಿಂಕ್ಲರ್ ಇದು ನೀರು ಬೀಳ್ತದಲ್ಲ, ಅಲ್ಲಿ ನೆಟ್ಟಿದ್ದೇನೆ. ಇಲ್ಲಿ ನನ್ನ ಹೂ ಗಿಡಕ್ಕೆ ಅವುಗಳು ಡಿಸ್ಟರ್ಬ್ ಮಾಡ್ತದೆ ಅಂತ ಅನಿಸ್ತಾ ಇತ್ತು, ಅದಕ್ಕೆ. ಮತ್ತೇನು ಗೊತ್ತುಂಟ, ಬಸಳೆದು ಗಿಡ ಆಗಿದೆ ಅಂತ ಸೀಡಿಂದ. ಇದು ನಾನು ಇಲ್ಲಿ ಲಾಸ್ಟ್ ಟೈಮ್ ಬಸಳೆ ಇದು ಸೀಡ್ ಹಾಕಿದ್ನ ಎಂತಂತ ನನಗೆ ನೆನಪಿಲ್ಲ. ಅಪ್ಪ ಹೇಳ್ತಾರೆ ಅವ್ರು ಹಾಕಿದ್ದಲ್ಲ, ನೀನೇ ಹಾಕಿದ್ದು ಅಂತ ನನಗೆ ಹೇಳ್ತಿದ್ದಾರೆ. ನಾನು ಮೋಸ್ಟ್ಲಿ ಕಸದಲ್ಲಿ ತಂದು ಬಿಸಾಕಿದ್ದು ಇಲ್ಲಿ ಗಿಡ ಆಗಿದೆ ಅಂತ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಬಸಳೆದು ಗಿಡ ತಿನ್ನಬಾರ್ದಂತೆ. ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ. ಇವಂತೂ ಫುಲ್ ಅಡ್ಡ ಬರ್ತಿದ್ದಾನೆ ವ್ಲಾಗ್ ಮಾಡುವಾಗ. ನಾನು ದೊಡ್ಡಕ್ಕ ಹೇಳ್ತಾ ಇಲ್ಲು, ಬಸಳೆದು ಗಿಡ
ಆದರೆ ಅದನ್ನು ತಿನ್ನಬಾರ್ದು ಅಂತ ನನಗೆ ಗೊತ್ತಿಲ್ಲ ಎಂತ ಅಂತ. ಇರಲಿ ಹೀಗೆ. ಕಜ್ಜು, ಇವತ್ತು ಹುಲ್ಲು ತೆಗಿಬೇಕು ನೀನು. ಎಲ್ಲ ಕಡೆ ಕೂದಲೆಲ್ಲ ಕಿಸಿಕೊಂಡು ಬಂದಿದ್ದಿ ಮರೆ. ಎಂಥ ಅವಸ್ಥೆ ಇದೆ ಅಂತ. ಎಲ್ಲಿ ಫೈಟಿಂಗಿಗೆ ಹೋಗಿದ್ದಿ ನೀನು? ನಾನು ಗಣಿ ಅಪ್ಪ ಎಲ್ಲ ಬಜೆಗೆ ಬಂದಿದ್ದಾರೆ. ಅಪ್ಪ ಬಜೆ ಹುಡುಕ್ತಿದ್ದಾರೆ ಬೇರೆ ಎಲ್ಲ ಎಲ್ಲಿ ಕಡೆ ಉಂಟು ಅಂತ. ಹಾಗೆ ದನಗಳನ್ನು ಸಹ ಇಲ್ಲೇ ಕರ್ಕೊಂಡು ಬಂದಿದ್ದೇವೆ. ಇವರಿಗೆ ಕಡಿಲಿಕ್ಕೆ, ನನಗೆ ರಾಶಿ ಮಾಡಲಿಕ್ಕೆ ಈ ಥರಗೆಲ್ಲ ಒಟ್ಟಿಗೆ ರಾಶಿ ಮಾಡಿ ಒಂದು ಕಟ್ಟಬೇಕು. ಅದು ಎಷ್ಟು ಆಗ್ತದೆ ಅಂತ ನೋಡಬೇಕಷ್ಟೇ. ನಾನು 2-3 ಕಡೆ ಮಾವಿನ ಮರದ ಕೆಳಗೆಲ್ಲ ಹೋಗಿ ನೋಡಿದೆ, ಹಣ್ಣು ಒಂದು ಕೂಡ ಇಲ್ಲ. ಇನ್ನು ಆಗಬೇಕಷ್ಟೇ ಕಾಡು ಮಾವಿನಕಾಯಿದು. ಏನು ಇದು ಕೂತದ್ದು? ಏನು ಟಿಂಕಿ, ಊಟಕ್ಕೆ ಕೂತದ್ದು ನೀನು? ಕಡೆಯಲ್ಲಿ ಬಂದು ಊಟಕ್ಕೆ ಕೂತದ್ದು? ಒಂದು ಪೊಸಿಷನ್ ನೋಡಿ ಟಿಂಕಿದು. ಆಯ್ ಟಿಂಗಿ, ಟಿಂಕಿ ಟಿಂಕಿ ಕಂಟು ಟಿಂಕಿ. ಗುಡ್ಡಮ್ಮ ತಿನ್ನು. ಮಧ್ಯಾಹ್ನ ಮೇಲೆ ಊಟ ಮಾಡಿ ರೆಸ್ಟ್ ಮಾಡಿ ದನಗಳನ್ನ ಕರ್ಕೊಂಡು ಬಂದ್ವಿ. ಊಟಕ್ಕೆ ಇವತ್ತು ಮಾವಿನಕಾಯಿದು ಒಂದು ಚಂಡ್ರು ಪುಳಿ ಮಾಡಿದ್ದು, ಅಂದರೆ ಒಗ್ಗರಣೆ ಹಾಕಿದ್ದು. ಮಾವಿನ ಹಣ್ಣು ಸಿಕ್ಕಿತ್ತು, ಕಾಡು ಮಾವಿನ ಹಣ್ಣು. ದನಗಳನ್ನು ಬಿಡ್ಲಿಕ್ಕೆ ಹೋದಲ್ಲಿ ನಾವು ಬಜಾವೆಲ್ಲ ಮಾಡಿದ್ವಲ್ಲ ಅಲ್ಲಿ. ಹಾಗೆ ಇನ್ನು ನಾನು ಹುಲ್ಲಿಗೆ ಹೋಗೋದು. ಹೀಗೆ ಬಂದಿದ್ದೆ. ಹಾಗೆ ನಮ್ಮ ತೋಟ ದಾಟಿ ಮುಂದೆ ಬಂದರೆ ಮಾವಿನ ಮರ ಉಂಟು, ಅಲ್ಲಿ ಕಾಡು ಮಾವಿನಕಾಯಿ ಸಿಕ್ಕಿತ್ತು. ಮಧ್ಯಾಹ್ನಕ್ಕೆ ಕೂಡ ಒಂದು 5 ಮಾವಿನಕಾಯಿ ಹಣ್ಣು ಸಿಕ್ಕಿತ್ತು. ಇದರದಲ್ಲ, ಇನ್ನೊಂದು ಪೋರ್ಷನ್ ಇದು ದನಗಳನ್ನು ಬಿಟ್ಟಲ್ಲಿ. ಅದನ್ನು ನಾವು ಮನೆ ಬಂದು ನೋಡಬೇಕಾದ್ರೆ 2 ಒಳ್ಳೆದಿರಲಿಲ್ಲ, ಅದರಲ್ಲಿ ಹುಳ ಎಲ್ಲ ಇತ್ತು. ಮತ್ತು 3 ಚೆಂದ ಸ್ಮ್ಯಾಶ್ ಮಾಡಿ ಅದಕ್ಕೆ ಒಂದು ಒಗ್ಗರಣೆ ಹಾಕಿ ಚೆಂದ ಮಾಡಿ ಊಟ ಮಾಡಲಿಕ್ಕೆ ಆಗ್ತದೆ. ನಮ್ಮ ಸೈಡ್ ನಾವೆಲ್ಲ ಹಾಗೆ ಊಟ ಮಾಡ್ತೀವಿ. ಅದಕ್ಕೆ ಚಂಡ್ರು ಪುಳಿ ಅಂತ ಹೇಳೋದು. ಕೆಲವರು ಒಗ್ಗರಣೆ ಕೊಡೋದಿಲ್ಲ, ನಾನು ಕೊಡ್ತೇನೆ, ನನಗೆ ಖುಷಿ ಅಂತ ಅನಿಸ್ತದೆ. ಅಂದರೆ ಮಾವಿನ ಹಣ್ಣು ಮತ್ತು ಮೆಣಸು ಉಂಟಲ್ಲ, ಗುಂಟೂರು ಮೆಣಸು, ಅದನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ ಮೆಣಸನ್ನು ನಾವು ಬೆಂಕಿಯಲ್ಲಿ ಕಾಯಿಸಬೇಕು. ಆಮೇಲೆ ಅದಕ್ಕೆ ಉಪ್ಪು ಬೆಲ್ಲ ಎಲ್ಲ ಹಾಕಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಅನ್ನದ ತೆಲಿ ಇರ್ತದಲ್ಲ, ಗಂಜಿ, ಅದನ್ನು ಹಾಕಬೇಕು. ಆಮೇಲೆ ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಯಿತು. ಅದರಲ್ಲಿ ಊಟ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಹಾಗೆ ಇದೊಂದು 4 ಮಾವಿನಕಾಯಿ ಸಿಕ್ಕಿತ್ತು. ಇದನ್ನು ಸಹ ರಾತ್ರಿಗೆ ಮಾಡ್ಬೋದು, ಇಲ್ಲಾಂದರೆ ನಾಳೆಗೆ ಆಗ್ತದೆ. ಹಣ್ಣಾಗಲಿಲ್ಲ, ಈಗಿನ್ನೂ ಹಣ್ಣಾಗ್ತಾ ಉಂಟಷ್ಟೇ. ಸೀಸನ್ ಸ್ಟಾರ್ಟ್ ಆಗಬೇಕಷ್ಟೇ ಹಣ್ಣಾಗಲಿಕ್ಕೆ. ಹಾಗೆ ನನಗಂತೂ ತುಂಬ ಇಷ್ಟ ಇದರದ್ದೊಂದು ಅದು ಚಂಡ್ರು ಪುಳಿ ಅಂತ ಹೇಳ್ತೇವಲ್ಲ, ಅದಿದ್ದರೆ ಸಾಕು, ಬೇರೆ ಎಂತ ಬೇಡ ಊಟಕ್ಕೆ. ಅಷ್ಟು ಒಳ್ಳೆಯದಾಗ್ತದೆ. ಇನ್ನು ಮಾವಿನ ಹಣ್ಣಿನ ಸೀಸನಲ್ಲಿ ಅದೇ ಎಲ್ಲರ ಮನೆಯಲ್ಲಿ ಸಹ. ಈಗ ಇದರದ್ದೊಂದು ರೆಸಿಪಿ ಹೇಳಿದ್ದೆ ಅಲ್ಲ, ಅದನ್ನು ನಾಳೆ ಇಲ್ಲಾದರೆ ನಾಡಿದ್ದು ಮಾಡಿದರೆ ನಾನು ನಿಮಗೆ ವ್ಲಾಗಲ್ಲಿ ತೋರಿಸ್ತೇನೆ ಹೇಗೆ ಅಂತ. ನಾನು ಪ್ರತಿ ವರ್ಷ ಮಾಡುವಾಗ ಸಹ ನಿಮಗೆ ತೋರಿಸ್ತೇನೆ, ಕೆಲವರಿಗೆ ನೆನಪಿರ್ಬೋದು. ಆದರೆ ಅದೊಂಥರ ನಮ್ಮ ಬೇಸಿಗೆಯಲ್ಲಿ ನಮ್ಮ ಊರಲ್ಲೆಲ್ಲ ಮಾಡುವಂಥ, ಎಲ್ಲರ ಮನೆಯಲ್ಲಿ ಮಾಡುವಂತಹ ಕಾಮನ್ ರೆಸಿಪಿ ಆಯಿತಾ. ಹೆಚ್ಚು ಖರ್ಚಿಲ್ಲ ಮತ್ತು ಊಟಕ್ಕೆ ಕೂಡ ಒಳ್ಳೆಯದು, ಒಳ್ಳೆ ಜೀರ್ಣ ಆಗ್ತದೆ. 3 ಗಂಟೆಗೆ ಏಳುವಾಗ ಹಸಿವು ಶುರು ಆಗ್ತದೆ ಇದರಲ್ಲಿ ಊಟ ಮಾಡಿದರೆ. ಹಾಗೆ ಮತ್ತು ಒಳ್ಳೆ ನಿದ್ದೆ ಕೂಡ ಬರ್ತದೆ ಊಟ ಮಾಡಿದ ಮೇಲೆ. ಇವತ್ತು ಕೂಡ ಚೆಂದ ನಿದ್ದೆ ಬಂತು ನನಗೆ ಊಟ ಮಾಡಿದ ಮೇಲೆ. ಇದರದ್ದು ಊಟ ಮಾಡಿದ್ದು ಮಾವಿನ ಹಣ್ಣಿನ ಸಾರಲ್ಲಿ. ಕೆಲವರು ಇದನ್ನು ಬೇಯಿಸಿ ಒಗ್ಗರಣೆ ಕೊಡ್ತಾರೆ, ಕೆಲವರು ಕಡ್ದು ಹಾಕಿ, ಅಂದರೆ ತೆಂಗಿನಕಾಯಿಯನ್ನು ಕಡ್ದು ಹಾಕಿ ಒಗ್ಗರಣೆ ಹಾಕ್ತಾರೆ. ಅದಕ್ಕೆ ಸಾನ್ಸೀಮೆ ಅಂತ ಹೇಳ್ತಾರೆ. ಇನ್ನು ನಾನು ಇದನ್ನು ಹಾಗೇ ನನಗೆ ಇದರದ್ದು ಫ್ಲೇವರ್ ಸಿಗಬೇಕಾದ್ರೆ ಮಾತ್ರ ತುಂಬ ಖುಷಿ ಅನಿಸೋದು. ಬೇಯಿಸಿದರೆ ಮತ್ತು ಕಡ್ದು ಹಾಕಿದ್ರೆಲ್ಲ ನನಗೆ ಯಾಕೋ ಅಷ್ಟು ಇಷ್ಟ ಅಂತ ಅನಿಸೋದಿಲ್ಲ. ಅದರದ್ದು ಈ ಹಸಿ ಫ್ಲೇವರ್ ನನಗೆ ಸಿಗಬೇಕು, ಪರಿಮಳ ಇರ್ತದಲ್ಲ, ಅದು ಒಳ್ಳೆಯದಾಗ್ತದೆ. ಹಾಗೆ ನಾನು ಹಸಿಗೆ ಒಗ್ಗರಣೆ ಹಾಕೋದು ನನಗೆ ತುಂಬ ಖುಷಿ ಅಂತ ಅನಿಸ್ತದೆ. ಹಾಗೆ ಯಾವಾಗಾದರೂ ನಾಳೆ ಇಲ್ಲದ ನಾಡಿದ್ದು ವ್ಲಾಗಲ್ಲಿ ನಾನು ತೋರಿಸ್ತೇನೆ. ಇದು ಇವತ್ತು ರಾತ್ರಿಗೆ ತುಂಬ ಖುಷಿ ಆಗ್ತುಂಟು ನನಗೆ. ಈಗ ಇನ್ನೂ ಹಣ್ಣಾಗ್ತುಂಟು ಅಷ್ಟೇ, ಪೂರ್ತಿಯಾಗಿ ಹಣ್ಣಾಗಲಿಲ್ಲ.
ಅದಕ್ಕೆ ಈಗ ಬೆಲ್ಲ ಹಾಕಬೇಕಾಗ್ತದೆ ಸಿಹಿ ಆಗಲಿಕ್ಕೋಸ್ಕರ. ಕೆಲವೊಮ್ಮೆ ಇದರದ್ದು ನಾನೀಗ ಹೆಕ್ಕೊಂಡು ಬಂದೆ ಅಲ್ಲ ಮಾವಿನ ಹಣ್ಣು, ಮುಂಚೆ ಅಮ್ಮ ಎಲ್ಲ ಹಾಗೇ ಮಾಡ್ತಾಯಿದ್ರು. ಅಂದರೆ ಅದಕ್ಕೆ ಬೆಲ್ಲ ಹಾಕಬೇಕು ಅಂತಿಲ್ಲ, ಅಷ್ಟು ಸಿಹಿ ಮಾವಿನಕಾಯಿ ಇದು. ಕಾಡು ಮಾವಿನಕಾಯಿ ಈಗ ತಿಂದು ರುಚಿ ಗೊತ್ತಿದ್ದವರಿಗೆ ಅಷ್ಟೇ ಇದರದ್ದು ರುಚಿ ಗೊತ್ತಿರಲಿಕ್ಕೆ ಸಾಧ್ಯ. ಹಾಗೆ ಅದರದ್ದು ಅಂಶ ನಮಗೊಂದು ಒಂಥರ ಪರಿಮಳ ಎಲ್ಲ ಊಟಕ್ಕೆ ಒಂದು ಭಾರಿ ಖುಷಿ. ಹುಲ್ಲಾಯಿತು, ಒಂದು ಕಟ್ಟಿಟ್ಟು ಈಗ ಮನೆಗೆ ಹೋಗ್ತಿದ್ದೇನೆ. ಇವತ್ತು ಗಣಿ ಬರಲಿಲ್ಲ ಹುಲ್ಲಿಗೆ, ಯಾಕಂದರೆ ಅವರಿಗೆ ಮನೆಯಲ್ಲಿ ಕೆಲವು ಕಿಟಕಿಗಳಿಗೆ ಪೈಂಟ್ ಕೊಡಲಿಕ್ಕಿತ್ತು. ಹಾಗೆ ಅದು ಸುಮಾರು ದಿವಸದಿಂದ ಪೆಂಡಿಂಗಲ್ಲಿ ಉಂಟು. ಪೈಂಟ್ ತಂದಿಟ್ಟದು ಹಾಗೆಯೇ ಬಾಕಿ. ಅದಕ್ಕೆ ಇವತ್ತು ಕೊಡ್ತೇನೆ. ಈಗ ಮತ್ತೆ ಮೇಲೆ ಇಂತ ಹೊರಟಿದ್ದಾರೆ, ಎಷ್ಟು ಪೈಂಟ್ ಕೊಟ್ಟಿದ್ದಾರೆ ಅಂತ ನೋಡುವ. ಮತ್ತು ಹುಲ್ಲು ಒರೆಸಲಿಕ್ಕೆ ಬರ್ತಾರಾ ಅಂತ ಕೇಳುವ, ಇಲ್ಲಾಂದರೆ ಅಪ್ಪನಿಗೆ ಹೇಳಬೇಕಷ್ಟೇ. ಏನಂತ ಹೇಳಿದರೆ ಅದು ಅವರಿಗೆ ನಾಳೆದು ರಜೆ ಇವತ್ತೇ ಸಿಕ್ಕಿದೆ. ಅಂದರೆ ಇವತ್ತು ನಿಮಗೆ ನನ್ನ ವ್ಲಾಗ್ ಬರುವ ದಿವಸ ರಜೆ ನೋಡಿ, ಆ ರಜೆ ನನಗೆ ಮುಂಚಿನ ದಿವಸ ಕೊಟ್ಟಿದ್ದಾರೆ. ಬ್ಯಾಂಕಲ್ಲಿ ಮಂತ್ ಅಲ್ಲ ಇಯರ್ ಎಂಡ್ ಅಲ್ಲ, ಹಾಗಾಗಿ ನಂಗೆ ಕಾಮರ್ಸ್ ಸ್ಟೂಡೆಂಟಾಗಿ ನನಗೆ ಮರ್ತೋಗಿದೆ. ಹಾಗೆ ನಾಳೆದು ಅಂದರೆ ಮಹಾವೀರ ಜಯಂತಿ ಉಂಟಲ್ಲ, ಆ ರಜೆನ ಮುಂಚಿನ ದಿವಸ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತಿದ್ದಾರೆ. ನನಗೆ ಆಗ ಬೆಳಿಗ್ಗೆ ಹೇಳಲಿಕ್ಕೆ ಮರೀತು. ಹಾಗೆ ಇಲ್ಲಿದ್ದಾರೆ ನನ್ನ ಪತಿದೇವರು. ನನ್ನ ಹುಲ್ಲು ಹುರಿಸ್ತೀರಾ ಬಂದೊಮ್ಮೆ? ಅಪ್ಪನಿಗೆ ಹೇಳ್ಬೇಕಾ? ಅಲ್ಲೆರಡು ಹಲಸಿನಕಾಯಿ ಬಿದ್ದಿದೆ. ಅದು ಚೆಲ್ಲದ ಜಾಗದಲ್ಲಿ ಇಡಬೇಕು. ಬೆಕ್ಕೋಳಿ ಸಿಕ್ಕಿದರೆ ಚೆಲ್ಲುದೆ ಅವರು. ಬಂದಿದ್ದೆವು ಸ್ಪ್ರಿಂಕ್ಲರ್ ಚೇಂಜ್ ಮಾಡಲಿಕ್ಕೆ. ಇಲ್ಲಿ ಒಂದು ಗೊಂಚಲು ನೋಡಿ, ಇದು ಸ್ಟಾರ್ ಫ್ರೂಟ್. ಇದು ನಮಗೆ ಅನಿಸೋದು ಅದು ಫೋನಲ್ಲೆಲ್ಲ ಇದಕ್ಕೆ ಕಟ್ ಮಾಡಿ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಮಾಡಿ ತಿಂತಾರೆ. ಅವರು ಹೇಗೆ ತಿಂತಾರೆ ಅಂತ. ಇದು ಹಣ್ಣದ್ದು ಗೊಂಚಲು, ಇನ್ನು ಅದರ ಹತ್ತಿರ ಎಲ್ಲ ಹಣ್ಣಾಗಲಿಕ್ಕೆ ಸುಮಾರು ಉಂಟು. ಗೊಂಚಲು ಉಂಟು. ನಮ್ಮ ದೊಡ್ಡಕ್ಕನ ಮಗನಿಗೆ ಭಾರಿ ಇಷ್ಟ ಇದಂದರೆ, ಅವು ಬಂದಾಗ ತಿಂತಾನೆ.